ಹೂಗಳೆಲ್ಲ ಬಾಡೋಗವೆ. ಇಲ್ಲಿ ನೋಡಿದ್ರೆ ಒಂದು ಹೂ ಬತ್ತಾ ಇಲ್ಲ. ಮದುವೆ ಮನೆ ಗಂಡ್ಮಕ್ಳು ಹೋಗೋ ದಿನಕ್ಕೆ ಕಲರ್ ಕಲರ್ ಹೂಗಳು ನೋಡೋದಕ್ಕೆ ಒಂದು ಕಲರ್ ಕಾಣಿಸ್ತಿಲ್ವೇ? ಚಿಟ್ಟೆಗಳು ಬಂದ್ವಲ್ಲ. ಬನ್ನಿ ಬನ್ನಿ, ಒಳಗೋಗಿ. ಅಮ್ಮ ಚೆನ್ನಾಗಿದ್ದೀರಾ? ಬನ್ನಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ, ನೀವು ಹೇಗಿದ್ದೀರಾ? ಅಣ್ಣ ಅಂದ್ಬಿಟ್ಲ. ಚೆನ್ನಾಗಿದ್ದೀನಿ ಆಂಟಿ, ನೀವು? ಇಂದ್ರಾಣಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅದು ಗ್ಯಾಸ್ ಪ್ರಾಬ್ಲಮ್ ಆಗಿದೆಯಲ್ಲ, ಅದಕ್ಕೆ ಡೊನಾಲ್ಡ್ ಟ್ರಂಪ್ ಜೊತೆ ಮೀಟಿಂಗ್ ಮಾಡಕ್ ಹೋಗೋಳೆ. ಅಣ್ಣ ನೀವು ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತೀರಾ. ಹೌದಾ? ನನಗೆ ಗೊತ್ತೇ ಇರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ನನಗೂ ಖುಷಿ ಆಯ್ತು. ಇರಿ ಕರಿತೀನಿ. ಇಂದ್ರಿ, ನೀ ಫ್ರೆಂಡ್ಸ್ ಬಂದವ್ರೆ. ಹೇಮಾ, ರೇಖಾ, ಜಯ, ಸುಷ್ಮಾ ಯಾವಾಗ ಬಂದ್ರಿ? ವಾಷಿಂಗ್ ಪೌಡರ್ ಹಾಕೋ ಟೈಮಲ್ಲಿ ಬಂದ್ಬಿಟ್ಟವ್ರೆ. ಅಲ್ಲ, ನಿನ್ ಬಗ್ಗೆನೇ ಮಾತಾಡ್ತಿದ್ವು. ಸದ್ಯ ಲೇಟ್ ಆದ್ರೂ ನೀವ್ ಬಂದ್ರಲ್ಲ, ನಂಗೆ ಅದೇ ಖುಷಿ. ನಿನಗೇನಮ್ಮ, ಮಾಸ್ತಿ ಕೊಪ್ಲಿಗೆ ರಾಣಿ ನೀನು, ಕೈಗೊಂದು ಕಾಲ್ಗೊಂದು ಆಳ್ಗಳಿದ್ದಾರೆ, ಇಡೀ ಆಡಳಿತನೇ ನಿಂದು. ನಮ್ಗೆ ಹಾಗಲ್ವಲ್ಲಮ್ಮ, ಎಲ್ಲ ಕೆಲ್ಸನೂ ಮುಗಿಸ್ಬಿಟ್ಟೆ ತಾನೇ ಬರ್ಬೇಕು. ಅದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು, ಅದೃಷ್ಟ. ಏನ್ ಇಲ್ಲೇ ನಿಂತಿದ್ದೀರಾ? ಒಳಗ್ ಹೋಗಿ. ಸುಮ್ಮನೆ ನಿಲ್ಕೊಂಡ್ ನಿಲ್ಬೇಡಿ, ಇಲ್ಲಿ ನೀಟಾಗಿರ್ಬೇಕು. ಪೌಡರ್ ಹಚ್ಕೊಂಡು ತಲೆ ಬಸ್ಕೊಂಡು ನೀಟಾಗಿಲ್ವಾ? ಇನ್ನೇನು ನೀಟಾಗಿರ್ಬೇಕು ರೀ. ಪೂಜೆ ಕೂತ್ಕೊಳ್ಳೋದು ನಾವೇ, ಅದಕ್ಕೆ ಹೇಳ್ತಾ ಇದೀನಿ. ನಮಗೆ ಪೂಜೆಗೆ ಜಲ ಆಗಿ ಬರಕಿಲ್ಲ. ಬುದ್ಧಿ ಇಲ್ವಾ? ಯಾರು ಪೂಜೆ ಕೂತ್ಕೊಳ್ತಾರೋ ಅವರೇ ಈ ಮನೆ ಯಜಮಾನ್ರು ಅಂತ ಅರ್ಥ. ಮುಚ್ಕೊಂಡು ಬರ್ತಾರಿ. ಮರ್ತು ಬಿಟ್ಟಿದ್ದೆ, ಬಾಯಿ ಮುಚ್ಕೊಂಡೇನು ಎಲ್ಲ ಮುಚ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ, ಸೋಮಂಗೆ ಇವತ್ತು ಮಾತ್ರೆ ಹಾಕಿಲ್ಲ ಕಡಿಮೆ, ಇಲ್ಲಾಂದ್ರೆ ಪೆಕ್ಕರ್ ನಂಗೆ ಆಡ್ತಾನೆ. ಒಳ್ಳೇದಾಯ್ತು, ಬನ್ನಿ ನಡಿ. ಆಹಾ, ಇವತ್ತೇನೋ ತಲೆ ತಂಪಾಗದೆ. ಬೆಳಗಾದ್ರೆ ಸಾಕು ತಲೆ ಗಿಮ್ಮಂತ ಸುತ್ತೋದು. ಇವತ್ತು ಹಂಗೇನಿಲ್ಲ, ಆರಾಮಾಗದೆ. ಯಾಕಣ್ಣ ಹೊಡಿತೀಯಾ? ನನ್ನ ಮಗನೇ, ನೀನು ಮಾಡಿರೋ ಕೆಲಸಕ್ಕೆ ಹೊಡಿಯೋದಲ್ಲ, ಕಡ್ದಾಕ್ಬಿಡ್ಬೇಕು ಅನಿಸ್ತದೆ. ಇವತ್ತು ಮನೆ ಗೃಹ ಪ್ರವೇಶ. ತಿಕ್ಕಲ್ದಂಗೆ ಆಡ್ದೆ ನಿನ್ನ ಅಲ್ಲನ್ನ ಕಿತ್ಬಿಟ್ಟು ಒರಳು ಕಲ್ಲಲ್ಲಿ ಹಾಕ್ಬಿಟ್ಟು ರುಬ್ಬಾಕ್ಬಿಡ್ತೀನಿ. ನಾನೇನು ಸುಮ್ಕೆ ಕಳಿಸ್ತೀನ? ನಿನ್ನ ಮಾತ್ರೆ ಕೊಡೋದಕ್ಕೆ ನಾನು ಹಂಗೆ ಆಡೋದು. ಮಾತ್ರೆ ಕೊಟ್ಟಂಗೆ ಮಾಡಿಸೋದು. ನನ್ನ ಮಗನೇ, ನಿಧಾನಕ್ಕೆ ಮಾತಾಡೋದು. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ ಆಯ್ತದೆ. ನಿಂಗೆ ನನ್ನ ಮ್ಯಾಕೆ ಲವ್ವೇ ಇಲ್ಲ. ಅಣ್ಣ ಅಂದ್ರೆ ಹೆಂಗಿರ್ಬೇಕು ಅಂತ ಆ ಶಿವಣ್ಣನ ನೋಡಿ ಕಲಿ. ತಮ್ಮ ಅಂದ್ರೆ ಹೆಂಗಿರ್ಬೇಕು ಅಂತ ನಾನು ಅವ್ನ ತಂಗಿನ ನೋಡಿ ಕಲಿತೀನಿ. ಒಂದು ಕೆಲಸ ಮಾಡ್ಲಾ, ನೀನು ಲಂಗ ದಾವಣಿ ಹಾಕೊಂಡು ಅಣ್ಣಯ್ಯ 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 ಅಂತ ಬಂದ್ಬಿಡು. ನಾನು ಅವನಂಗೆ ಪ್ರೀತಿ ಮಾಡ್ತೀನಿ. ಮಾಡೋದು ಮಾಡ್ಬಿಟ್ಟು ಅಣ್ಣಯ್ಯ ಅಂತೆ ತಮ್ಮಯ್ಯ ಅಂತೆ. ಸೋಮ, ಏನೋ ಕೆಟ್ಟಗಳಿಗೆ ಆಗೋಯ್ತದೆ. ಇನ್ನೊಂದು ಗೀತ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನನ್ನ ಹೆಂಡಿಗೆ ಮಾತ್ರ ಕಚ್ಬಿಡಕ್ಕಲ್ಲ. ಕಚ್ಬಿಟ್ರೆ ಮತ್ತೆ ಅವ್ರ ಮನೆಗೆ ಹೋಗ್ಬಿಡ್ತಾಳೆ, ನನಗೆ ಕಷ್ಟ ಆಯ್ತದೆ. ಆಯ್ತು ಬಿಡು, ಕಚ್ಚಾಕಿಲ್ಲ. ಹಂಗಾರೆ ಇನ್ಮ್ಯಾಕೆ ಫ್ರೆಂಡ್ಸಾ? ಕೈ ಕೊಡು. ನನ್ನ ತಮ್ಮ ಜಾಣವರಿ ಆಗ್ಬಿಟ್ಟವ್ರಿ. ನೀನೇನ್ಲ ನಿನ್ನೆ ಬತ್ತಿ ಅನ್ಕೊಂಡೆ, ಇವಾಗ ಬರ್ತಾ ಇದೀಯಾ? ಕ್ಷಮಿಸಿ ಯಜಮಾನ್ರೆ, ಸ್ವಲ್ಪ ಕೆಲಸ ಇತ್ತು. ಇವಾಗ ಹೇಳಿ, ನಿಮ್ಮ ಮನೆಗೆ ಹೆಸರನ್ನ ನೀಟಾಗಿ ಮಾಡ್ಕೊಡ್ತೀನಿ. ಅಣ್ಣ, ಏನು ಹೆಸರು ಇಡೋದು? ಮಗ, ನಿಂದು ನಂದು ಇಬ್ಬರದ್ದು ಹೆಸರು ಬರಬೇಕು. ಹಂಗೆ ಏನಾರ ಇಡೋಣ. ಸೋಮ, ನಾಗ ನಾಗ ಸೋಮ ನಿಲಯ. ಹೆಂಗದೆ? ಕೇಳಿಸ್ಕೊಂಡ? ನನ್ನ ತಮ್ಮ ಹೆಂಗೆ ಹೇಳ್ದ ಹಂಗೆ ಇಡಬೇಕು. ನಾಗ ಅಂದರೆ ಹಾವು, ಸೋಮ ಅಂದರೆ ಶಿವ. ಅದಕ್ಕೆ ಒಂದು ಶಿವಲಿಂಗ, ಅದ್ರ ಮ್ಯಾಕೆ ಹಿಂಗೆ ಎಡೆ ಎತ್ತಿರೋ ನಾಗ ಹಾವು ಇರಬೇಕು. ಆಯ್ತಾ? ಇರಿ ಯಜಮಾನ್ರೆ, ಬರೋದು ತೋರಿಸ್ತೀನಿ. ತೋರಿಸ್ಲಾ? ಇದು ಓಕೆನಾ ನೋಡಿ ಯಜಮಾನ್ರೆ? ಶಬಾಷ್. ಹೆಂಗೈತ್ಲಾ ಸೋಮ? ಸೂಪರ್. ಅಣ್ಣ, ಇಲ್ಲಿ ಕೊಡಿ. ಇದರಲ್ಲಿ ಅಕ್ಷರ ತಪ್ಪಿದೆ. ನಾ ಅಲ್ಲ. ಇದಕ್ಕೆ ಒಂದು ತೋಕೆನ ಇಳಿಸ್ಬೇಕು, ಆವಾಗ ನಾಗ ಆಗುತ್ತೆ. ಸೋಗೆ ಒಂದು ತೋಕೆನ ಇಟ್ಟು ನಿಲ್ಲಿಸ್ಬೇಕು, ಆವಾಗ ಸೋಮ ಆಗುತ್ತೆ. ಇವಾಗ ನಾಗ ಸೋಮ ನಿಲಯ. ಅಣ್ಣ,
ನಿಮ್ಮಿಬ್ಬರನ್ನೂ ಪೂಜೆ ಕರೀತಾ ಇದ್ದಾರೆ, ಬನ್ನಿ. ಸೋಮ, ಈ ಪೆದ್ದ ಮಾತ್ರೆ ತಗೋತಾ ಇಲ್ವಾ ಅಥವಾ ಡೇಟ್ ಎಲ್ಲರ ಮುಗಿದೋಗಿರೋ ಮಾತ್ರೆ ತಗೋತಾವನ? ಹ್ಞೂ, ಪೆದ್ದ ಇದ್ದಾಗಿದ್ದವನು ಶುದ್ಧ ಆಗ್ಬಿಟ್ಟವನೇ. ಎಲ್ಲಿಗ್ರಿ ಹೋಗಿದ್ರಿ? ಸೀನಾ ಎಲ್ರಿ? ನಾನು ಎಲ್ಲಿ ಬೇಕಾದರೂ ಹೋಗ್ತೀನಿ, ನಿನಗೇನೆ? ಸೀನಾ ಇರಬೇಕಾದ ಜಾಗದಲ್ಲಿ ಆರಾಮಾಗಿದ್ದಾನೆ, ಸೇಫ್ ಆಗಿದ್ದಾನೆ. ಅಂದ್ರೆ ಅವ್ರು ಇನ್ನು ಸ್ಟೇಷನ್ ಅಲ್ಲೇ ಇದ್ದಾರಾ ಮಾವ? ಮೈ ಕೊಳೆ ಆದ್ರೆ ಬಚ್ಚಲ ಮನೆಗೆ ಹೋಗ್ತಾರೆ. ಮನಸ್ಸು ಕೊಳೆ ಮಾಡ್ಕೊಂಡವರು ಸೀದಾ ಸೀದಾ ಕೃಷ್ಣನ್ ಜನ್ಮಸ್ಥಾನಕ್ಕೆ ಹೋಗೋದು. ಅಯ್ಯೋ, ನೀವ್ ಎಲ್ಲಾದ್ರೂ ಹೋಗಿ ಏನಾರ ಮಾಡ್ಕೊಳ್ರಿ. ಈ ವಿಷಯ ಎಲ್ಲ ಮೊದಲು ಜನದ ಬಾಯಿಗೆ ಹೋಗಕ್ಕೂ ಮುಂಚೆ ನನ್ನ ಮಗನ್ ಬಿಡಿಸ್ಕೊಂಡ್ ಬನ್ನಿ ಅಷ್ಟೇ. ಆಗಲ್ಲ. ನನ್ನ ಸೊಸೆ ಮೇಲೆ ಕೈ ಮಾಡಿದ್ದಾನೆ ಅಂದ್ರೆ ಸುಮ್ಮನೆ ಬಿಟ್ಬಿಡ್ತಾನ ಈ ಮಾದಪ್ಪ? ಮಾವ, ಏನೇ ಆಗಿದ್ರು ಅವ್ರು ನನ್ನ ಗಂಡ ಮಾವ. ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ದಯವಿಟ್ಟು ಅವ್ರನ್ನ ಬಿಡಿಸ್ಕೊಂಬರೋಣ ಬನ್ನಿ ಮಾವ, ಪ್ಲೀಸ್. ಅಮ್ಮನ ಊಟ ಕೆಟ್ಟ ಬುದ್ಧಿ ಕಲಿಸಿದೆ, ಜೈಲು ಊಟ ಒಳ್ಳೆ ಬುದ್ಧಿ ಕಲಿಸತ್ತೆ ಬಿಡವ್ವ. ರೀ ರೀ, ಈ ವಿಷಯ ಏನಾದ್ರೂ ಶಿವಣ್ಣಂಗೆ ಗೊತ್ತಾಗೋದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತಾಗ್ಲಿ ಅಂತಾನೆ ನಾನು ಕಾಯ್ತಾ ಇದ್ದೀನಿ. ಇದು ಒಂದು ಸಣ್ಣ ಹಳ್ಳಿ, ಹೂಸೋ ತಡ ಆದ್ರೂ ನಾರೋ ತಡ ಆಗಲ್ಲ. ನಿನ್ನ ಮಗನ್ನ ಪೊಲೀಸರು ರುಬ್ಬಲ್ಲ, ಶಿವ, ನಮ್ಮ ಶಿವನೇ ರುಬ್ತಾನೆ ನುಣ್ಣಗೆ. ಮಾವ, ಯಾಕೆ ಮಾವ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಮಾವ. ಅಣ್ಣಂಗೆ ಏನಾರು ಈ ವಿಷಯ ಗೊತ್ತಾಯ್ತು ಅಂದ್ರೆ ಅವ್ನು ಖಂಡಿತ ಮನುಷ್ಯ ಆಗಂತೂ ಇರಲ್ಲ. ರೀ, ನನ್ಗಿರೋದೇ ಒಬ್ನೇ ಮಗ ರೀ. ಗಂಡಾಗ್ಲಿ ಅಂತ ಹರಕೆ ಹೊತ್ತು ಹೆತ್ತಿದೀನ್ರಿ. ಈ ಭಯ ನಿನ್ನ ಮಗನಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಇರಬೇಕಿತ್ತು, ಈಗಲ್ಲ. ಈಗ ಕಾಲ ಮೀರಿ ಹೋಯ್ತು. ನಾನೇ ಹೋಗಿ ಶಿವಗೆ ಹೇಳ್ತೀನಿ. ಅಯ್ಯೋ ರೀ ರೀ, ಕಾಲ್ ಬೀಳ್ತೀನಿ. ಶಿವಗ್ ಮಾತ್ರ ಹೇಳ್ಬೇಡ್ರಿ. ನೋಡಿ, ನೀವೇನಾದ್ರೂ ಹೇಳ್ತೀನಿ ಅಂದ್ರೆ. ಅಯ್ಯೋ ಅತ್ತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ನಾಟಕ ಚಂದ್ರಿ ಕಣೆ ನೀನು, ನಾಟಕ ಚಂದ್ರಿ. ಏನು ಆಡ್ತಿದ್ಯಾ ನೋಡು. ಇದೇ ಬುದ್ಧಿನೇ ನಿನ್ನ ಮಗನಿಗೂ ಕಲಿಸಿದ್ಯಾ? ಆಯಿತು, ನಾನು ಶಿವಗೆ ಹೇಳಲ್ಲ. ಆದರೆ ಇದೊಂದು ಹಳ್ಳಿ, ಒಂದು ವಿಷಯ ಒಬ್ರಿಗೆ ಗೊತ್ತಾಯ್ತು ಅಂದರೆ ಕಾಡ್ಗಿಚ್ಚಿನಂಗೆ ಇಡೀ ಊರು ಹರಡ್ಕೊಂಡ್ಬಿಡುತ್ತೆ. ಆಗ ನಾನೇನು ಮಾಡೋಕ್ಕಾಗಲ್ಲ. ಜನರ ಬಾಯಿನ ನಾನು ತಡಿಯೋಕ್ಕಾಗಲ್ಲ. ಶಿವಗೇನಾರು ಈ ವಿಷಯ ಗೊತ್ತಾಯ್ತು ಅಂದರೆ ನಿನ್ನ ಮಗ ಸೀನಾ ಉಳಿಯಲ್ಲ.